ಸಹೋದರಿಯರೇ ಹಾಗೂ ಬಂಧು ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಾವು ನನ್ನ ಈ ಹಾಸ್ಯ ಸಂಜೆ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಾ. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇದು ನನ್ನ ಮೊದಲ ಹಾಸ್ಯ ಸಂಜೆ ಕಾರ್ಯಕ್ರಮ. ನಾ ಹೇಳಲಿಕ್ಕೆ ಚಾಲೂ ಮಾಡ್ತೀನಿ. ಅಂದರೆ ನಾವು ನಮ್ಮ ನಾರ್ತ್ ಕರ್ನಾಟಕದ ಭಾಷೆನೇ ಯೂಸ್ ಮಾಡ್ತೀನಿ. ನಾನು ಅನ್ಕೋತೀನಿ ನಿಮಗೆಲ್ಲ ತಿಳಿತೈತೆ ಅನ್ಕೋತೀನ. ಮೊನ್ನೆ ಊರ ಕಡೆಗೆ ಹೋಗಿದ್ದೆ. ನಮ್ಮ ಭಾವನ ಮಗಳು ಹಡ್ದಿದ್ಲು. ಹೆಣ್ಣು ಕೂಸಾಗಿತ್ತು. ನಮ್ಮ ಅವ್ವ ಅಂದ್ಲು ಹೋಗೋ ನೋಡ್ಕೊಂಬ ಹೋಗು ಅಂತೇಳಿ ಹೋದ್ನೆ. ನೋಡ್ಕೊಂಬರ್ಲಿಕ್ಕೆ ಹೋಗಿದ್ದು. ಹೆಣ್ಣು ಕೂಸರೆ ಭಾರಿ ಇತ್ತು. ಅವ್ರ ಮನೆ ತುಂಬ ಉಚ್ಚಿ ವಾಸನೆ ಬರಕತ್ತಿತ್ತು. ನಾನು ಇದೇನೆ ಅಕ್ಕ ಹಿಂಗೈತಲೆ ಮನೆ ತುಂಬ ಉಚ್ಚಿ ವಾಸನೆ ಬಂದದಲ್ಲಿ ಅಂತ ನಾನು ಅನ್ಲತ್ತೀನಿ. ಏನು ಡೈಲಾಗ್ ಹೊಡೆದಲ್ರಿ ಆಕಿ. ಅಲ್ಲೋ ತಮ್ಮ, ನೀ ಹೋದ್ಸಲ ಬಂದಿದ್ದಿ. ಹೋದ್ಸಲ ಬಂದಾಗ ಮನೆ ತುಂಬ ಸೇಂಟ ಪರ್ಫ್ಯೂಮ್ ವಾಸನೆ. ಯಾಕೆ ಹೇಳು? ಅವಾಗ ನಾವು ಹೊಸದಾಗ ಲಗ್ನ ಆಗಿದ್ದೆವು. ಈಗ ಕೂಸು ಹುಟ್ಟೈತಿ. ಕೂಸು ಹುಟ್ಟಿದಾಗ ಮನೆ ತುಂಬ ಉಚ್ಚಿ ಸಂಡಸ ಇದ್ರ ವಾಸನೆ ಇರ್ತದೆ. ಇನ್ನೊಂದು ಕಡೆ ದಿನ ಬಿಟ್ಟು ಬಾ, 20 ವರ್ಷ ಬಿಟ್ಟು ಬಾ, ಮನೆ ತುಂಬ ವೀಕ್ಸ ವ್ಯಾಸ್ಲಿನ ಮೂವ ಇದ್ರದೇ ವಾಸನೆ ಇರ್ತದೆ. ಅವಾಗ ನಮ್ಮ ಅಜ್ಜಿ ಬಂದು, ಇಲ್ಲೋ ತಮ್ಮ ತಡಿ ಇನ್ನೊಂದು ವಾಸನೆ ಇರ್ತೈತಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಊದಿನ ಕಡ್ಡಿ ವಾಸನೆ ಬರ್ತದೆ. ಯಾಕೆ ಹೇಳು? ಹೊತ್ಕೊಂಡು ಹೋಗೋರು ಬಂದಿರ್ತಾರ ಅಂತ ಹೇಳ್ತಾರ. ಹಿಂಗ ಇದಾದ್ಮ್ಯಾಕ ಮೊನ್ನೆ ಇದಕ್ಕೆ ಹೋಗಿದ್ನಪ್ಪ. ಎಲ್ಲಿ ಅಂದ್ರೆ ಗುಡಿಗೆ ಹೊಂಟಿದ್ದೆ. ನಮ್ಮ ದೋಸ್ತ್ ಭಾರಿ ಪೈಲ್ವಾನ್. ನಾವು ಏನು ಪೈಲ್ವಾನ್ ಅಂದ್ರೆ ನಾವು ಊರಾಗೆಲ್ಲ ಕುಸ್ತಿ ಗಿಸ್ತಿ ಹೊಡೆದು ಊರು ತುಂಬ ಅವಾರ್ಡ್ ತೊಗೊಂಡಿದ್ದವ. ಆಯ್ತು, ಕರ್ಕೊಂಡೋಗಿ ಅವನಿಗೆ ಹೇಳಿದೆ, ನೋಡಪ್ಪ ಇಲ್ಲಿ ಹೊರಗೆ ಚಪ್ಪಲ್ ಬಿಡಬೇಡ, ಚಪ್ಪಲ್ ಸ್ಟ್ಯಾಂಡ್ ಆಗಿಬಿಡು ಅಂತೇಳಿ. ಅವನು ಊರಾಗ ಮೊದಲೇ ₹1 ಯಾಕೆ ಕೊಡ್ಬೇಕಣ್ಣ, ಬೇಡ ಬಿಡು, ನಾ ಹೆಂಗೋ ಚಾಂಪಿಯನ್ ಇದ್ದೀನಿ, ನಾ ಊರಾಗ ಕುಸ್ತಿ ಪಟ್ಟು ಇದ್ದೀನಿ, ನಾ ಚಪ್ಪಲ್ ಇಲ್ಲೇ ಬಿಡ್ತೀನಿ ಅಂದ. ಆಯ್ತು ಬಿಡಪ್ಪ, ನಿನ್ನ ಚಪ್ಪಲ್ಲ, ನಾ ಯಾಕೆ ಬೇಡ ಅನ್ಲಿ ಅಂದೆ. ನನ್ನ ಚಪ್ಪಲ್ ನಾವು 5 ಒಳಗೆ ಬಿಟ್ಟಿನಿ. ಆಸಾಮಿ ಬಂದು ಚಪ್ಪಲ್ಲಲ್ಲೇ ಬಿಟ್ಟು ಮತ್ತೆ ಬೋರ್ಡ್ ಬರ್ದಾನ. ಏನಂದ್ರ, ನೋಡ್ರಿ ನಾ ಕುಸ್ತಿ ಪಟ್ಟು ಅದೀನಿ, ಚಾಂಪಿಯನ್ ಅದೀನಿ, ಯಾರೇ ಕದ್ರಲ್ಲ ನೋಡ್ರಿ ಮತ್ತ ಅಂತೇಳಿ. ಆಯ್ತು, ಒಳಗೆ ದರ್ಶನಕ್ಕೆ ಹೋಗಿವಿ. ಆಚಾರ್ಯ ಗೀಚಾರಿಗೆ ಹೇಳಿ ಪೂಜಾ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಬಂದ್ಮ್ಯಾಗ ನೋಡ್ತೀವಿ ಬೋರ್ಡ್ ಐತಿ, ಚಪ್ಪಲ್ ಇಲ್ಲ. ಕೇಳ್ರಿ, ಬರೀ ಬೋರ್ಡ್ ಇಲ್ಲ. ಅವು ಬೋರ್ಡ್ ಆಸಾಮಿ ಏನು ಮಾಡಿದ್ರೆ ತಿರ್ಗ್ಸಿ ಮತ್ತೆ ಬರ್ದಾನ. ಅದ್ರ ಮ್ಯಾಗ ಏನು ಬರ್ದಾನ? ಅಲ್ಲಪ್ಪ ಅಣ್ಣ, ನೀ ಕುಸ್ತಿನ ಚಾಂಪಿಯನ್ ಇದೀ, ಆದ್ರೆ ನಾ ರನ್ನಿಂಗ್ ಚಾಂಪಿಯನ್ ಇದೀನಿ, ದಮ್ಮಿದ್ರ ಬಂದ್ ಹಿಡಿ ಅಂತ. ನೋಡ್ರಿ ಹೆಂಗ ಶಾಣೆ ಇರ್ತಾರಂತೀನಿ. ಇವನೇ ಶಾಣೆ ಅನ್ಕೊಂಡು ನಾನು ಕುಸ್ತಿ ಪಟ್ಟು, ಇವತ್ತಮ್ಮ ನಾ ರನ್ನಿಂಗ್ ಚಾಂಪಿಯನ್, ನಿನಗಿಂತ ಶಾಣೆ ಅಂತಾನ. ಇವೇ ನೋಡ್ರಿ ಜೀವನದಾಗ ಹೆಂಗ ಅರ್ಥ ಕಲಿಸ್ತಾವ ನೋಡ್ರಿ. ನಾವು ಸಹಜ ಘಟನೆಗಳಿವು, ಆದ್ರೆ ನಾವ್ ಇದನ್ನ ಹಾಸ್ಯ ಅಂತ ತಗೊಂಡವಂದ್ರೆ ಹಿಂಗಿರ್ತ ಜೀವನದೊಳಗ. ಇನ್ನೊಂದು ಏನದು, ಮೊನ್ನೆ ಇದ್ರ ಕಡೆಗೆ ಹೋಗಿದ್ದೆ. ಮೊನ್ನೆ ನಮ್ ಯಾರು ಭಾವನ್ ಮಗನ್ ಶಾಲಿಗೆ ಹೋಗಿದ್ನ. ಮರಿ ಇಂಗ್ಲೀಷ್ನಾಗ ಮಾತಾಡ್ಲಿಕ್ಕೆ ಚಾಲೂ ಮಾಡ್ಬಿಟ್ಟನ. ಯಾಕಪ್ಪ ಕನ್ನಡ ಶಾಲೆಗಾರಿ ಕಲೀಲಿಕ್ಕೆ ಇಂಗ್ಲೀಷ್ ಯಾಕೆ ಇಷ್ಟು ಅಂತೇಳಿ. ಇಲ್ಲಪ್ಪ, ಮತ್ತು ಮೊನ್ನೆ ಹಿಂಗೆ ಮಾಸ್ತರ್ ಹೇಳ್ಯಾರ ಇಂಗ್ಲೀಷ್ನಾಗೆ ಮಾತಾಡಬೇಕು, ಇಂಗ್ಲೀಷ್ ಇವತ್ತು ನಾಳೆ ಕೆಲ್ಸಕ್ಕೆ, ಆಮೇಲೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜು ಇಂಗ್ಲೀಷ್ ಇರಲೇಬೇಕಂತ ಹೇಳ್ಯಾರ. ಹಿಂಗಾಗಿ ನಾ ಇಂಗ್ಲೀಷ್ ಕಲಿಯಕತ್ತೀನಿ. ಹೌದೇನಪ್ಪ, ಭಾಳ ಬೇಷ ಆದ್ಬಿಡು, ಚಲೋ ಆಯ್ತು, ಹಿಂಗೆ ಇಂಗ್ಲೀಷ್ ಕನ್ನಡ ಮಾತಾಡ್ಕೋತಿರೋ ಅಂತೇಳಿ. ಆ ಪಾರಿಗೆ ಏನಂದ್ರೆ ಪೂರಾ ಇಂಗ್ಲೀಷ್ನೂ ಬರಂಗಿಲ್ಲ. ಹಿಂಗಾಗಿ ಏನು ಮಾಡ್ತಾನ, ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಮಿಕ್ಸ್ ಮಾಡಿ ಹೊಡಿತಾನ. ಹಿಂಗೆ ಕೂತಿದ್ನ, ಅಲ್ಲಿ ಬಂದು ಕರಿಲಿಕತ್ತಾನ ನನಗೆ. ಏ ಮಾವ ಇಲ್ಲಿ ಬಾ, ಬಗ್ರಿ ಅನ್ಲಿಕತ್ತಾನ. ನಾನು ಅವ್ನು ಹಿಂಗೆ ಅನ್ಲಿಕತ್ತಾನ, ಬಗ್ರಿ ಅಂತೇಳಿ. ಯಾಕೆ ಹೋತಮ್ಮ, ಏನು ಬಗ್ರಿ ಅನ್ಲಿಕತ್ತಿ, ಕಪಾಳಕ್ಕೊಂದು ಸಡ್ಕಾಸ್ ಕೊಡ್ಲೇ ನಿನಗ ಅಂತಂದೆ. ಇಲ್ಲೋ ಮಾವ, ನಾ ಏನು ತಪ್ಪಂದಿನಿ ಅಂದ. ಇಲ್ಲಿ ಮೂಲ್ಯಾಗ ಬಗ್ರಿ ಅಂದ್ರೆ ಏನು ಹೋತಮ್ಮ ಅಂತಂದೆ. ಅವಾಗ ಕರೆದು ಹೇಳ್ತಾನ, ಭಾರಿ ಅದ. ಇಲ್ಲ ಮಾವ, ಬಗ್ ಅಂದ್ರೆ ಇಂಗ್ಲೀಷ್ನಾಗ ಬಗ್ ಅಂದ್ರೆ ಏನಂತಾರೆ ಹೇಳು? ತಿಗಣಿ. ಅಲ್ಲಿ ಮೂಲ್ಯಾಗ ಬಗ್ ಅದ ಅಂದ್ರೆ ಬಗ್ರಿ ಅಂತ ಹೇಳ, ಅಂದ್ರೆ ತಿಗಣಿ ಅದರಿ ಅಂತ ಹೇಳತ್ತೀನಿ ನಾನು. ನಿನಗೆ ಇಂಗ್ಲೀಷ್ ಬರಂಗಿಲ್ಲಲ್ಲ ಮಾಮ ಅಂತ. ನೋಡ್ರಿ ಎಂತ ಅಪಾರ್ಥ ಹಾಕವ ನೋಡ್ರಿ. ಒಂದು ಕನ್ನಡರೇ ಪೂರ ಗುರ್ತಿರ್ಬೇಕು, ಇಂಗ್ಲೀಷರೇ ಪೂರ್ತಿ ಗುರ್ತಿರ್ಬೇಕು. ನಾವೇನು ಮಾಡ್ತೀವಿ, ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಮಾಡ್ತೀವಿ. ಹಿಂಗಾಗಿ ನಮ್ಮ ಹುಡುಗರದು. ಅದಕ್ಕೆ ಸ್ನೇಹಿತರೆ, ನಾ ತಮ್ಮಲ್ಲಿ ಹೇಳ್ತೀನಿ, ಹುಡುಗರಿಗೆ ಇಂಗ್ಲೀಷ್ ಕಲಿಸ್ಬೇಡ್ರಿ ಅಂತಲ್ಲ, ಇಂಗ್ಲೀಷ್ ಕಲೀಲಿ, ಇಂಗ್ಲೀಷು ಬೇಕು, ಶಾಲೆ ಕಲೀಲಿ. ಆದ್ರೆ ಮನ್ಯಾಗ ಕನ್ನಡ ಮಾತಾಡ್ಲಿ, ಕನ್ನಡ ಉಳಿಸ್ರಿ, ಕನ್ನಡ ಕಾದಂಬರಿ ಓದ್ರಿ. ಇದೇ ನನ್ನ ರಿಕ್ವೆಸ್ಟ್. ಇಲ್ಲಿಗೆ ನನ್ನನ್ನು ಕರೆದು ಈ ಶೋ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಕೊಟ್ಟಿದ್ದಕ್ಕೆ ತಮಗೆಲ್ಲ ನಮಸ್ಕಾರಗಳು.